ಮಾನವ ಕಳ್ಳಸಾಗಾಣಿಕೆಯು ಆಧುನಿಕ ಯುಗದ ಗುಲಾಮಗಿರಿಯ ರೂಪವಾಗಿದೆ. ಇದು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಘನತೆ ಮತ್ತು ಭದ್ರತೆಗೆ ಅಪಾಯವನ್ನುಂಟು ಮಾಡಿದೆ. ತನಿಖಾಧಿಕಾರಿಗಳು ಅನುಷ್ಠಾನ ಮಾಡಬೇಕಾದ ಅನೇಕ ಕಾಯ್ದೆ ಮತ್ತು ಕಾನೂನುಗಳಲ್ಲಿ ಮಾನವ ಕಳ್ಳಸಾಗಣೆ ಸಂಬಂಧಿಸಿದ ಕಾನೂನು ಒಂದಾಗಿದೆ. ತನಿಖಾಧಿಕಾರಿಗಳಿಗೆ ಈ ಕಾಯ್ದೆಯನ್ನು ಅನುಷ್ಠಾನಕ್ಕೆ ಅಗತ್ಯವಿರುವ ದಾಖಲೆಗಳು ಸುಲಭವಾಗಿ ದೊರಕುವಂತೆ ಮಾಡಲು ಕರ್ನಾಟಕ ರಾಜ್ಯ ಪೊಲೀಸ್ ವಿಹಾನ್ ಸಂಸ್ಥೆ ಮತ್ತು ಟಾರ್ಗೆಟ್ ಬೆಂಬಲವನ್ನು ಪಡೆದು ಐಟಿಪಿಎಸ್ ಸರಳ್ ಎಂಬ ಒಂದು ಮೊಬೈಲ್ ಅಪ್ಲಿಕೇಶನ್ ಅನ್ನು ರಚಿಸಿದೆ. ಈ ಅಪ್ಲಿಕೇಶನ್ನಲ್ಲಿ ತನಿಖಾಧಿಕಾರಿಗಳಿಗೆ ಕಾರ್ಯವಿಧಾನಗಳು, ದಾಖಲೆ ಪತ್ರಗಳ ಮಾದರಿ, ಅನ್ವಯವಾಗುವ ಕಾನೂನುಗಳು, ಸಂತ್ರಸ್ತರಿಗೆ ಆಶ್ರಯ ತಂಗುದಾಣ ಮತ್ತು ಎಫ್ಎಕ್ಯೂಗಳನ್ನು ಒಳಗೊಂಡಿರುತ್ತದೆ. ರಕ್ಷಣೆ, ತನಿಖೆ, ಪುನರ್ವಸತಿ, ಕುಟುಂಬದೊಡನೆ ಪುನರ್ಮಿಲನ, ಅಂತಿಮ ವಿಚಾರಣೆಗಾಗಿ ಪೊಲೀಸರು ಅನುಸರಿಸಬೇಕಾದ ಸಂಪೂರ್ಣ ಪ್ರಕ್ರಿಯೆಯ ಮಾಹಿತಿ, ದಸ್ತಾವೇಜುಗಳನ್ನು ಬಲಪಡಿಸಲು ಅಗತ್ಯವಿರುವ ಅರ್ಜಿಗಳು ಮತ್ತು ಪತ್ರಗಳ ಮಾದರಿ, ಭಾರತೀಯ ದಂಡ ಸಂಹಿತೆಯ ವಿಭಾಗಗಳು ಮತ್ತು ಇತರ ಅನ್ವಯವಾಗುವ ವಿಶೇಷ ಕಾನೂನುಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವೆಬ್ಸೈಟ್ನಲ್ಲಿ ಪಟ್ಟಿ ಮಾಡಲಾದ ಆಶ್ರಯ ಮನೆಗಳ ಮಾರ್ಗದರ್ಶಿಯ ಮಾಹಿತಿಗಳು, ಲೈಂಗಿಕ ಶೋಷಣೆಗಾಗಿ ಕಳ್ಳಸಾಗಣೆ ಸಮಸ್ಯೆಯ ಕುರಿತ ಎಫ್ಎಕ್ಯೂಗಳು, ನೊಂದವರ ಹಕ್ಕುಗಳ ಸಂರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಮತ್ತು ತನ್ನ ಭಾಗಿದಾರರೊಡನೆ ಹೊಂದಾಣಿಕೆಯನ್ನು ಹೆಚ್ಚಿಸಲು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯು ತನ್ನ ಎಲ್ಲಾ ಅಧಿಕಾರಿಗಳಿಗೆ ಈ ಮೊಬೈಲ್ ಅಪ್ಲಿಕೇಶನ್ ಅನ್ನು ಜಾರಿಗೊಳಿಸುತ್ತಿದೆ.